ವೆಲ್ಕಮ್ ಟು ಅನು ಕಾರ್ತಿಕ ವ್ಲಾಗ್. ನಿಮ್ಮೆಲ್ಲರಿಗೂ ನನ್ನ ಮತ್ತು ನನ್ನ ಫ್ಯಾಮಿಲಿ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್. ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರ? ನಾನು ಕೂಡ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದೆ. 31st ನೈಟಿಂದ ಟಿಲ್ ಡೇಟ್ ನಾನು ನನ್ನ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಾನೇ ಇದ್ದೀನಿ. 8 years ಬ್ಯಾಕ್ ನನಗೇನಾದ್ರು ನ್ಯೂ ಇಯರ್ Jan 1st ಸ್ಟಾರ್ಟ್ ಆಗ್ತಾ ಇದ್ದಿದ್ದು. ನ್ಯೂ ಇಯರ್ 31st ಯಾವಾಗ ನುಮ್ಮಿಗೆ ಹೋಗ್ತಾ ಇದ್ವಿ ಅಥವಾ ಮನೇಲೇ ಬೆಚ್ಚಗೆ ಮಲಗ್ತಾ ಇದ್ವಿ. ಫಸ್ಟಿಗೆ ಬೆಳಗ್ಗೆ ಎದ್ದು ಟೆಂಪಲ್ಗೆ ಹೋಗಿ ಹಾಗೆ ಹೊರಗೆ ಹೋಗಿ ಬರ್ತಾಯಿದ್ವಿ ಅಷ್ಟೇ. ಈ ವ್ಲಾಗ್ನಲ್ಲಿ ನಾನು ನನ್ನ ನ್ಯೂ ಇಯರ್ ರೆಸಲ್ಯೂಷನ್ ಬಗ್ಗೆ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ನಾನು ಟೋಟ್ಲಿ 4 ರೆಸಲ್ಯೂಷನ್ ಅಷ್ಟೇ ಸ್ಟಾರ್ಟ್ ಮಾಡ್ತಾ ಇರೋದು. ಲೈಕ್ ಲಾಸ್ಟ್ ಇಯರ್ ನಾನು 10 ರೆಸಲ್ಯೂಷನ್ ಸ್ಟಾರ್ಟ್ ಮಾಡಿದೆ. ಅದು ವರ್ಕೌಟ್ ಆಗಿದ್ದು ಬರೀ 3 ಮಾತ್ರ. ಅದನ್ನ ಸ್ವಲ್ಪ ಕಮ್ಮಿ ಮಾಡಿ ಬರೀ 4 ಮಾತ್ರ ಹಾಕಿದ್ದೀನಿ. ಇದೇ ನೋಡಿ ನನ್ನ ನ್ಯೂ ಇಯರ್ ರೆಸಲ್ಯೂಷನ್ಸ್. ನಾನು ಈ ರೆಸಲ್ಯೂಷನ್ ಆಲ್ಮೋಸ್ಟ್ 2 ಮಂತ್ಸಿಂದ ಪ್ರಾಕ್ಟೀಸ್ ಮಾಡಿ ನೋಡಿ ನಿಮ್ಮ ಮುಂದೆ ವ್ಲಾಗ್ ಮುಖಾಂತರ ಹೇಳ್ತಾ ಇದ್ದೀನಿ. ನಾನು ಎಕ್ಸಸೈಸ್ ಮಾಡ್ತಾ ಇದ್ದೆ, ಬಟ್ ಇನ್ ಬಿಟ್ವೀನ್ ಎಲ್ಲಾದರೂ ಹೋದಾಗ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಆವಾಗ ಅಂದ್ಕೊಂಡೆ ಏನೇ ಆದರೂ ಆ ಎಕ್ಸಸೈಸ್ ಮಾಡೋದು ತಪ್ಪ ಬಿಡೋದಿಲ್ಲ ಅಂತ. ನನಗೆ ಸ್ವೀಟ್ಸ್ ಮತ್ತು ಡೀಪ್ ಫ್ರೈಡ್ಸ್ ಫುಡ್ ಅಂದರೆ ತುಂಬಾ ಇಷ್ಟ. ಎಸ್ಪೆಷಲಿ ಸ್ವೀಟ್ಸಲ್ಲಿ ಲಡ್ಡು ಮತ್ತು ಕೇಕಲ್ಲಿ ಹನಿ ಕೇಕ್. ಫ್ರೈಡ್ ಫುಡ್ನ ಏನೇ ಕೊಟ್ಟು ತಿಂತಾಯಿದ್ದೆ. ಅದಕ್ಕೆ ನನ್ನ ಬಾಡಿಲಿ ಎಷ್ಟೇ ವರ್ಕೌಟ್ ಮಾಡಿದ್ರು ಆಮೇಲೆ ಯೋಗ ಮಾಡಿದ್ರು ರಿಸಲ್ಟ್ ಕಾಣ್ತಿರ್ಲಿಲ್ಲ. ಲಾಸ್ಟ್ ಅಕ್ಟೋಬರಲ್ಲಿ ನಾನು 2 weeks ನಾನು ಎಲ್ಲವನ್ನು ಅವಾಯ್ಡ್ ಮಾಡಿ ಬರೀ ಫ್ರೂಟ್ಸ್ನ ತಿಂದು ನೋಡಿದೆ. ನನ್ನ ಬಾಡಿಲಿ ಸಖತ್ ಚೇಂಜಸ್ ಬಂತು. ಅದಕ್ಕೆ ಅಂದ್ಕೊಂಡೆ ಮಂತ್ಲಿ 3 ಬಾರಿ ಮಾತ್ರ ನನಗೆ ಇಷ್ಟವಾದೆಲ್ಲ ತಿಂದು ನೋಡೋಣ. ಹಾಗೆಯೇ ಯಾವಾಗೆಲ್ಲ ನನಗೆ ಕ್ರೇವಿಂಗ್ ಬರುತ್ತೆ ಆವಾಗೆಲ್ಲ ನಾನು ಫ್ರೂಟ್ಸ್ ಅಥವಾ ಹೆಲ್ದಿ ಸ್ನ್ಯಾಕ್ಸ್ ತಿಂದು ನೋಡ್ತೀನಿ ಅಂತ. ಮೊದಲೆಲ್ಲ ನಾನು ಸಿಕ್ಕಾಪಟ್ಟೆ ಮೊಬೈಲ್ ಯೂಸ್ ಮಾಡ್ತಾಯಿದ್ದೆ. ಆ ಮೊಬೈಲ್ ಗ್ಲೇರ್ ಯಾವಾಗೆಲ್ಲ ಕಣ್ಣಿಗೆ ಹೊಡಿತಿತ್ತು ಆವಾಗೆಲ್ಲ ನನಗೆ ತಲೆನೋವು ಬರ್ತಿತ್ತು. ಹಾಗೆ ನಾನು ಮೊಬೈಲ್ ಯೂಸೇಜ್ ಹೋಗಿ ಚೆಕ್ ಮಾಡಿದಾಗ ನಾನು ಯೂಸ್ ಮಾಡ್ತಾಯಿದ್ದು ಆಲ್ಮೋಸ್ಟ್ 8 hours ಪ್ಲಸ್. ಆಗ ಅಂದ್ಕೊಂಡೆ ನಾನು ಸೆಲ್ಫೋನ್ ಯೂಸೇಜ್ನ ಕಮ್ಮಿ ಮಾಡ್ಕೊಳ್ಬೇಕು ಅಂತ. ಹಾಗೆ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ. ನನಗೆ ಟೈಮ್ ಸಿಕ್ಕಾಗಲ್ಲ ಮೋಟಿವೇಶನ್ ಅಥವಾ ಇನ್ಸ್ಪಿರೇಷನ್ ಬುಕ್ನ ಓದ್ತಾ ಇದ್ದೆ. ನಾನು ರೀಸೆಂಟಾಗಿ ಮಿನಿ ಹ್ಯಾಬಿಟ್ಸ್ ಅಂತ ಒಂದು ಬುಕ್ಕನ್ನು ಓದಿದೆ. ಅದರಲ್ಲಿ ಒಂದು ಚಾಪ್ಟರ್ ಇತ್ತು, ಡೈಲಿ ಅಟ್ಲೀಸ್ಟ್ 2 pages ಆದರೂ ಓದಿ ಅಂತ. ಆವಾಗ ಅಂದ್ಕೊಂಡೆ ಇದು ಕೂಡ ಒಂದು ಒಳ್ಳೆ ಹ್ಯಾಬಿಟ್ ಅಲ್ವಾ, ಇದು ಕೂಡ ಟ್ರೈ ಮಾಡೋಣ ಅಂತ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ರೆಸಲ್ಯೂಷನ್ ಇದು. ನಾನು ಯಾವಾಗಲೂ ಅಂದ್ಕೋತೀನಿ ನನ್ನ ಫ್ರೆಂಡ್ಸ್ಗೆ ಅಥವಾ ರಿಲೇಟಿವ್ಸ್ಗೆ ಕಾಲ್ ಮಾತಾಡೋಣ ಅಂತ. ಸೇಮ್ ಟೈಪ್ ಪಾಪ ಅವ್ರು ಯಾವ ಕೆಲಸದಲ್ಲಿರ್ತಾರೋ ನನ್ನಿಂದ ತೊಂದರೆಗೊಳಗಾಗ್ತಾರೋ ಅಂತ ನನಗೆ ತುಂಬ ಬೇಸರ ಆಗ್ತಾಯಿತ್ತು. ಬಟ್ ನನ್ನ ಹತ್ರವಾದರೂ ಒಂದು ಫೀಡ್ಬ್ಯಾಕ್ ಕೊಟ್ಟರು. ಅವತ್ತಿಂದ ಅಂದ್ಕೊಂಡೆ ಪರವಾಗಿಲ್ಲ, ನನ್ನ ಕಡೆಯಿಂದ ನಾನು ಕಾಲ್ ಮಾಡ್ತೀನಿ ಅಂತ. ಇದೇ ನನ್ನ ನ್ಯೂ ಇಯರ್ ರೆಸಲ್ಯೂಷನ್ಸ್ ಮತ್ತು ಅದ್ರ ಬ್ಯಾಕ್ಗ್ರೌಂಡ್ ಸ್ಟೋರೀಸು. ನನ್ನ ಒಂದು ಸ್ಮಾಲ್ ಟಿಪ್, ನೀವು ರೆಸಲ್ಯೂಷನ್ ಸ್ಟಾರ್ಟ್ ಮಾಡಿ, ಬಟ್ ಅದಕ್ಕೂ ಮೊದಲು 2 months ಅಥವಾ 3 months ಟ್ರೈ ಮಾಡಿ ನೋಡಿ ನಿಮ್ಮಿಂದ ಸಾಧ್ಯವಾಗುತ್ತಾ ಅಂತ. ನಿಮ್ಮನ್ನ ಡಿಮೋಟಿವೇಟ್ ಮಾಡ್ತಾ ಇಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಕೂಡ ಟೈಮ್ ಇದೆ ನ್ಯೂ ಇಯರ್ ರೆಸಲ್ಯೂಷನ್ ಸ್ಟಾರ್ಟ್ ಮಾಡೋದಕ್ಕೆ, ಟಿಲ್ February ತನಕ. ಇನ್ನು ಈ ವ್ಲಾಗ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.